ಯುದ್ಧಕ್ಕೆ ಸಿದ್ಧ ನಾವು ಮಾತಿಗೆ ಬದ್ಧ ಅನ್ನುವಂತಹ ಕಿಚ್ಚ ಸುದೀಪ್ ಮಾತು ಸ್ಯಾಂಡಲ್ವುಡ್ನಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಜೊತೆಗೆ ಒಂದಷ್ಟು ವಿವಾದಕ್ಕೂ ಕೂಡ ಕಾರಣವಾಗಿತ್ತು. ಸ್ಯಾಂಡಲ್ವುಡ್ ಬಾದ್ಶಾ ಕಿಚ್ಚ ಸುದೀಪ್ ಈ ಮಾತಿಗೆ ಫಾಸ್ಟ್ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ನನ್ನ ಸಿನಿಮಾವನ್ನ ನಾನು ಕಾಪಾಡಿಕೊಳ್ಬೇಕು, ಜಿದ್ದಾಜಿದ್ದಿಗೆ ಬಿದ್ದು ನಾನು ಮಾತನಾಡುತ್ತಿಲ್ಲ. ಪೈರಸಿ ಮಾಡೋರನ್ನ ಕರುಣೆ ಇಲ್ಲದೆ ಒಳಗೆ ಹಾಕಿಸ್ತೀನಿ. ಪೈರಸಿ ಹಾವಳಿಕೋರರಿಗೆ ಕಿಚ್ಚ ಸುದೀಪ್ ಖಡಕ್ ಸಂದೇಶವನ್ನ ರವಾನಿಸಿದ್ದಾರೆ. ಒಟ್ಟಾರೆಯಾಗಿ ಯುದ್ಧಕ್ಕೆ ಸಿದ್ಧ, ನಾವು ಮಾತಿಗೆ ಬದ್ಧ ಅನ್ನುವಂತಹ ಕಿಚ್ಚ ಸುದೀಪ್ ಅವರ ಕಿಚ್ಚಿನ ಮಾತು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು, ಸಾಕಷ್ಟು ವಿವಾದಕ್ಕೂ ಕೂಡ ಕಾರಣವಾಗಿತ್ತು. ಈಗ ಈ ಮಾತಿಗೆ ಕಿಚ್ಚ ಸುದೀಪ್ ಫಸ್ಟ್ ಟೈಮ್ ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ. ಒಂದ್ ವೇಳೆ ಯಾರಿಗೋ ವಾರ್ನ್ ಮಾಡೋ ಹಾಗಿದ್ದಿದ್ರೆ ಚೆಸ್ ಆಡುವಾಗ ಕದ್ದು ಮುಚ್ಚಿ ಚೆಕ್ ಅನ್ನಲ್ಲ. ನಾನು ಪಾಯಿಂಟ್ ಮಾಡಿ ಹೇಳಿರೋದಕ್ಕೆ ಖುಷಿ ಇದೆ, ಹೇಳಿನೇ ಹೊಡಿಬೇಕು. ಇಲ್ಲೂ ಚೆಕ್ ಅಂತ ಹೇಳಿದ್ದೀನಿ. ಪೈರಸಿ ಬಗ್ಗೆ ವಾರ್ನ್ ಮಾಡಿದ್ದು ತಪ್ಪಾ ಅಂತ ಸುದೀಪ್ ಪ್ರಶ್ನೆ ಮಾಡಿದ್ದು. ಬಹಳ ಆಕ್ಟರ್ಸ್ ಇದ್ದಾರೆ, ಆದ್ರೆ ನಾನೇ ಯಾಕೆ ವಿರೋಧಿಗಳಿಗೆ ಕಿಚ್ಚ ಸುದೀಪ್ ಈ ಮಾತುಗಳನ್ನ ಹೇಳುವ ಮೂಲಕ ಹಾಗಾದ್ರೆ ಟಾಂಗ್ ಕೊಟ್ರ? ಒಟ್ಟಾರೆಯಾಗಿ ಯುದ್ಧಕ್ಕೆ ಸಿದ್ಧ, ನಾನು ಮಾತಿಗೆ ಬದ್ಧ ಅನ್ನುವಂತಹ ವಿಚಾರ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ. ಸಡನ್ಲಿ ದೇರ್ ಆರ್ ಲಾಟ್ ಆಫ್ ಇಶ್ಯೂಸ್ ದಟ್ ಸ್ಟಾರ್ಟೆಡ್. ನಾನು ಅನ್ಕೊಂಡೆ ಹೋಗ್ತೀನಿ, ಎಲ್ಲಿ ಮಾತಾಡ್ಬೇಕೋ ಮಾಡ್ತೀನಿ. ಯಾಕಂದ್ರೆ ಒಂದು ಮಾಡಕ್ ರೆಡಿ ಆದವರಿಗೆ ಗೊತ್ತಾಗಬೇಕು ನನಗೆ ಗೊತ್ತಾಗಿದೆ ಅಂತ ಗೊತ್ತಾಗಬೇಕು. ನಾನು ಅದನ್ನ ಹೇಳೋ. ಇವಾಗ ನೀವು ಕೇಳಿದ್ರಿ ಏನು ಸ್ಟೆಪ್ ತೊಗೊತಾ ಇದ್ದೀರಾ ಅಂತ. ನಾನೇನು ಹೇಳಿದೆ ನಿಮಗೆ, ವೆಯ್ಟ್ ಅಂಡ್ ವಾಚ್, ಬಿಕಾಸ್ ಐ ಕಾಂಟ್ ಗಿವ್ ಔಟ್ ಎವ್ರಿಥಿಂಗ್. ವಿ ವಿಲ್ ಕಮ್. ಲಾಸ್ಟ್ ಸೀಸನಲ್ಲೂ ಹಿಡಿದಿದ್ವಿ ನಾವು, ಹಿಡಿದು ಅರೆಸ್ಟ್ ಆಗಿದ್ರು, ಬಿಟ್ಟಿದ್ರು. ಈ ಸತಿ ನಾನು ಒಂದಂತೂ ಸತ್ಯ, ನಮ್ಮ ಹಿಂದೆ ನಾವು ಬರ್ತಾರೋ ಲೀಗಲ್ ಟೀಮು, ನಾವು ಯಾರನ್ನ ಇನ್ವಾಲ್ವ್ ಮಾಡ್ಕೊಂಡಿದ್ದೋ ಲೀಗಲಿ, ನಥಿಂಗ್ ಇಲ್ಲೀಗಲ್. ವೆರಿ ಸ್ಟ್ರಾಂಗ್ಲಿ ವಿ ಆರ್ ಕಮಿಂಗ್. ಹಿಡ್ದವ್ರನ್ನ ಮರ್ಸಿಲೆಸ್ ಆಗಿ ಒಳಗಾಕ್ಸ್ತೀನಿ, ಇದಂತೂ ಪ್ರಾಮಿಸ್. ನನ್ನ ಸಿನಿಮಾ ನಾನು ಕಾಪಾಡ್ಕೊಬೇಕಮ್ಮ ಎಲ್ಲಾರ್ದು. ಇವಾಗ ಸಿನಿಮಾ ಬಂದು ದುಡ್ಡು ಮಾತ್ರ ಅಲ್ಲ, ಅಲ್ಲಿ ಎಷ್ಟೋ ಜನದ ಶ್ರಮ, ದುಡ್ಡು, ಎಷ್ಟೋ ಪ್ರತಿಭೆಗಳ ಒಂದು ಕನಸಿದೆ. ಯಾವುದೋ ಒಂದು ಜಿದ್ದಿಗೆ ಅದನ್ನ ಮಾಡೋದಿದೆಯಲ್ಲ, ಅದು ತಪ್ಪಾಗುತ್ತೆ. ಒಟ್ಟು ಮಾಡಿ, ಏನು ಮಾಡೋಕ್ಕಾಗಲ್ಲ. ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ನನ್ನ ಕೆಲಸ. ಗೊತ್ತಾಗಿದೆ ಅಂತ ಹೇಳ್ಬೇಕಿತ್ತು. ಈಗ ಒಂದು ಮರಿಬೇಡಿ, ಹುಬ್ಳಿಯಲ್ಲಿ ಹೇಳಬೇಕಾದ್ರೆ ಎಲ್ಲ ನನಗೇನಷ್ಟು 30 ಇಯರ್ಸ್ ಅಂಕಲ್ ಗೊತ್ತೀನಿ. ಈಗ ಈ ವಿಚಾರವಾಗಿ 30 ವರ್ಷ ಸಿನಿಮಾದಲ್ಲಿರೋನಿಗೆ ನನಗೆ ಗೊತ್ತಿಲ್ವಲ್ಲ ಎಷ್ಟು ಕ್ಯಾಮ್ರಾ ಆನ್ ಇದೆ ಅಂತ. ಇದು ವೈರಲ್ ಆಗುತ್ತೆ ಅಂತ ಗೊತ್ತಿಲ್ವಾ? ಉಲ್ಟಾ ಹೊಡಿಬೋದು ಅಂತ ಗೊತ್ತಿಲ್ವಾ? ನಾನು 30 ವರ್ಷ ಆ್ಯಕ್ಟಿಂಗ್ ಮಾಡಿದವನು. ಅಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಎಷ್ಟೊತ್ತು ಬೇಕಿತ್ತು ನನಗೆ? ಹೆಂಗಿದ್ದೀರಿ, ಚೆನ್ನಾಗಿದ್ದೀರಾ? ಐ ವಾಂಟೆಡ್ ಟು ಕಮ್ ಟು ದ ಪಾಯಿಂಟ್. ಐ ಮೇಡ್ ಅ ಪಾಯಿಂಟ್ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಐ ಮೇಡ್ ಅ ಪಾಯಿಂಟ್. ಇವಾಗ ಯಾರಿಗೂ ಕೂತು ವಾರ್ನ್ ಮಾಡಂಗಿದ್ರೆ ಇನ್ನೊಂದು ಹೇಳ್ತೀನಿ. ಇವಾಗ ಇಷ್ಟೆಲ್ಲ ವೇದಿಕೆ ಮೇಲೆ ಅಷ್ಟು ಜನ ನೋಡಿದ್ರೆ, ಎಲ್ಲ ನೋಡಿದ್ರೆ, ನನಗೆ ನಮ್ಮ ಹಿಂದೆಯಿಂದ ಹೊಡಿಯೋಕ್ಕೆ ಬರಲ್ಲ, ಸೈಲೆಂಟ್ ಆಗಿದ್ದು ಹೇಳಕ್ಕೆ ಬರಲ್ಲ. ಪಾಯಿಂಟ್ ಅಲ್ಲ. ಚೆಸ್ ಆಡಬೇಕಾದ್ರೆ ನೀವು ನೋಟಿಸ್ ಮಾಡಿರ್ತೀರಿ, ನಾವು ಕದ್ದಿ ಮುಚ್ಚಿ ಚೆಕ್ ಅಂತ ಹೇಳೋಕ್ಕಾಗಲ್ಲ. ಚೆಕ್ ಅಂತ ಹೇಳಲೇಬೇಕು. ನಾನು ಹೇಳಿಬಿಟ್ಟೆ ಹೊಡಿಬೇಕು ಚೆಸ್ಸಲ್ಲಿ, ಕರೆಕ್ಟ್?